ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಅಭಿರುಚಿ. ಇದೇನು ಪೌಡರ್ ಅಂತ ಯೋಚನೆ ಮಾಡ್ತಿದ್ದೀರಾ? ಚಟ್ನಿ ಪುಡಿನ, ಸಾರಿನ ಪುಡಿನ, ಸಾಂಬಾರು ಪೌಡ್ರ ಏನಿರ್ಬೋದು? ಇದು ಬಿಸಿಬೇಳೆಬಾತ್ ಪುಡಿ. ಮನೆಯಲ್ಲೇ ಸುಲಭವಾಗಿ ಫ್ರೆಶ್ ಆಗಿ ಮಾಡ್ಕೊತಕ್ಕಂತಹ ಬಿಸಿಬೇಳೆಬಾತ್ ಪುಡಿ. ನೋಡಿ, ಇದನ್ನು ಮಾಡಲಿಕ್ಕೆ ನಾನು ಒಂದು 5ರಿಂದ 6 ಕಾಳು ಮೆಣಸು, 2 ಇಂಚಾಗುವಷ್ಟು ಚಕ್ಕೆನ ತಗೊಂಡಿದ್ದೀನಿ. ಇದೇನು ಗೊತ್ತಾ ನಿಮಗೆ? ನಾವಿದನ್ನು ಜಾಯಿಕಾಯಿ ಅಂತೀವಿ, ನಟ್ಮೆಗ್. ಇದನ್ನು ಹಾಕಬೇಕು, ತುಂಬ ಹಾಕಬಾರ್ದು, ಸ್ವಲ್ಪನೇ ಹಾಕಬೇಕು. ಒಂದು 3 ಏಲಕ್ಕಿ, 2 ಮರಾಠ ಮೊಗ್ಗು. ನೋಡಿ, ಇದು ಚಕ್ರ ಮೊಗ್ಗಲ್ಲ, ಮರಾಠ ಮೊಗ್ಗು. ಹಾಗೆ ಒಂದು 3 ಲವಂಗ, 1 ಸ್ಪೂನ್ ಆಗೋಷ್ಟು ಗಸಗಸೆ. ಬೇಸಿಕ್ ಮಸಾಲ ಇವು. ಹಾಗೆ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ, ಹಾಗೆ ಅದೇ ಸ್ಪೂನಲ್ಲಿ 1 ಸ್ಪೂನ್ ಮೆಂತ್ಯ. ಇಷ್ಟನ್ನು ಹಾಕಿಬಿಟ್ಟು ಜೊತೆಯಲ್ಲಿ 1 ದೊಡ್ಡ ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, 2 ದೊಡ್ಡ ಸ್ಪೂನ್ ಕೊತ್ತಂಬರಿ ಬೀಜ, ಧನಿಯಾನ ಹಾಕ್ತಾಯಿದ್ದೀನಿ. ನಂತರ ಕಡಾ ಮಸಾಲ ನಾವೇನಿಟ್ಕೊಂಡಿದ್ದೀವಿ ಅದಷ್ಟನ್ನು ಹಾಕ್ಕೊಳ್ಳೋಣ. ಹಾಗೆ ನಟ್ಮೆಗ್ ಅಥವಾ ಜಾಯಿಕಾಯಿಯ ಸಣ್ಣ ಪೀಸೊಂದನ್ನು ನಾವು ಹಾಕಬೇಕು. ಇದನ್ನು ಜಾಸ್ತಿ ಹಾಕಬಾರ್ದು, ಇದೊಂಥರ ತುಂಬ ಘಾಟಿರ್ತಕ್ಕಂತಹ ಮಸಾಲ ಇಂಗ್ರೀಡಿಯೆಂಟ್. ಸ್ವಲ್ಪನೇ ಹಾಕಬೇಕು. ಹಾಕಿದರೆ ಬಿಸಿಬೇಳೆಬಾತಿನ ಟೇಸ್ಟ್ ತುಂಬಾ ರುಚಿ ಬರುತ್ತೆ. ಹಾಗೆ ಗಸಗಸೆ, ಇದಿಷ್ಟನ್ನು ಹಾಕಿಬಿಟ್ಟು ಡ್ರೈ ರೋಸ್ಟ್ ಮಾಡಬೇಕು. ನೀವು ಬೇಕಾದರೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಹ ರೋಸ್ಟ್ ಮಾಡಬಹುದು. ನಾನು ಯೂಶ್ವಲಿ ಡ್ರೈ ರೋಸ್ಟ್ ಮಾಡ್ತೀನಿ. ಈ ಕಾಳು ಬೇಳೆ ಮಸಾಲೆ ಸ್ವಲ್ಪ ಬೆಚ್ಚಗಾದಮೇಲೆ ನಾವು ಒಣಮೆಣಸನ್ನು ಹಾಕ್ಕೊಬೇಕು. ನಾನೊಂದು 4ರಿಂದ 5 ಬ್ಯಾಡಗಿ ಮೆಣಸು, 2 ಗುಂಟೂರು ಮೆಣಸನ್ನು ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸು ಹಾಕಿದರೆ ಬಿಸಿಬೇಳೆಬಾತ್ ಪೌಡರ್ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ತೋರಿಸ್ತಿರೋ ಕ್ವಾಂಟಿಟಿ ಅರ್ಧ ಪಾವು ಅಕ್ಕಿ, ಅರ್ಧ ಪಾವು ಬೇಳೆಯಿಂದ ಮಾಡ್ತಕ್ಕಂತಹ ಬಿಸಿಬೇಳೆಬಾತಿಗೆ ಸಾಕಾಗುತ್ತೆ. ಇದನ್ನು ನಾವೊಂದು 4 ಜನಕ್ಕೆ ಬಡಿಸಬಹುದು. ನೋಡಿ ತುಂಬ ಚೆನ್ನಾಗಿ ಇದು ರೋಸ್ಟ್ ಆಗಬೇಕು. ಕಾಳು ಬೇಳೆ ಮಸಾಲೆ ಎಲ್ಲ ಹೊಂಬಣ್ಣಕ್ಕೆ ತಿರುಗಬೇಕು. ಹಾಗೆ ಅದರ ಘಮ ಇಡೀ ಮನೆ ತುಂಬ ಹರಡಬೇಕು. ಅಲ್ಲಿವರೆಗೆ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈಗ ಕಾಳು ಬೇಳೆ ಕಲರ್ ಚೇಂಜ್ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ನೋಡಿ, ಇದು ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂದರೆ ಕೈಯಲ್ಲೇ ಮ್ಯಾಶ್ ಮಾಡಿದರೆ ಮೆಣಸಿನ್ಕಾಯಿ ಪುಡಿ ಆಗ್ತಾ ಇದೆ. ಇದನ್ನು ಈಗ ಒಂದು ಬ್ಲೆಂಡರ್ಗೆ ಹಾಕ್ಕೊಳ್ಳೋಣ. ಯೂಶ್ವಲಿ ಈ ಗಡಿಬಿಡಿ ಲೈಫಲ್ಲಿ ನಾವು ಹೊರಗಿಂದ ತಂದ ರೆಡಿಮೇಡ್ ಪೌಡರ್ಗಳನ್ನೇ ಯೂಸ್ ಮಾಡ್ತೀವಿ. ಇದು ಮಾಡಲಿಕ್ಕೆ ಹೆಚ್ಚೊತ್ತು ಬೇಡವೇ ಬೇಡ. 10 ನಿಮಿಷದಲ್ಲಿ ನೀವು ಫ್ರೆಶ್ ಆಗಿ, ಯಾವುದೇ ಕೆಮಿಕಲ್ಸ್ ಇಲ್ಲದೆ, ಪ್ರಿಸರ್ವೇಟಿವ್ಸ್ ಇಲ್ಲದೆ, ಕಲರ್ ಇಲ್ಲದೆ ಮನೆಯಲ್ಲೇ ಮಾಡ್ಕೊಬೋದಾದ ಹೆಲ್ದಿಯಾದ ಪೌಡರ್. ನೋಡಿ ಈಗ ನಾನು ಇದನ್ನು ಪೌಡರ್ ಮಾಡ್ಕೊಂಡ್ಬಿಟ್ಟು ಇದಕ್ಕೀಗ ಅರ್ಧ ಬಟ್ಲಾಗುವಷ್ಟು ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ನೀವು ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬಿಸಿಬೇಳೆಬಾತ್ ಪೌಡರ್ ರೆಡಿ ಮಾಡಿಕೊಂಡು ಬಹಳ ದಿನಗಳ ಕಾಲ ಇಟ್ಕೋತೀವಿ ಅಂತಾದರೆ ಪೌಡರ್ ಮಾಡುವಾಗ ಕೊಬ್ಬರಿನ ಹಾಕಬೇಡಿ. ಬಿಸಿಬೇಳೆಬಾತ್ ಮಾಡುವಾಗ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಪೌಡರ್ ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ಅದಕ್ಕೆ ಕೊಬ್ಬರಿ ಸೇರಿಸಿ 1-2 ಸತಿ ಮಿಕ್ಸರ್ ಗ್ರೈಂಡರಲ್ಲಿ ತಿರುಗಿಸಿ ಹಾಕಿಬಿಟ್ರೆ ಸಾಕು. ಆದರೆ ಅಂಗಡಿಗಳಲ್ಲಿ ಸಿಗೋ ಪೌಡರಲ್ಲಿ ಕೊಬ್ಬರಿ ಇರೋದಿಲ್ಲ. ಹಾಗಾಗಿ ಅವು ಬಹಳ ದಿನಗಳ ಕಾಲ ಇರ್ತವೆ. ಹಾಗೆ ಪ್ರಿಸರ್ವೇಟಿವ್ಸು ಹಾಕಿರ್ತಾರೆ ಅಂತ ಹೇಳಿ, ಆದರೆ ಕೊಬ್ಬರಿ ಹಾಕದೆ ಬಿಸಿಬೇಳೆಬಾತ್ ಮಾಡಿದರೆ ರುಚಿ ಬರೋದಿಲ್ಲ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಈಗ ನೋಡಿ, ಘಮ ಘಮ ಅನ್ನೋ ರುಚಿಯಾದ ಕೆಮಿಕಲ್, ಕಲರ್, ಪ್ರಿಸರ್ವೇಟಿವ್ ಫ್ರೀ ಮನೆಯಲ್ಲೇ ಮಾಡಿರ್ತಕ್ಕಂಥ ಹೆಲ್ದಿಯಾದ ಬಿಸಿಬೇಳೆಬಾತ್ ಪೌಡರ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ರುಚಿ ಅಭಿರುಚಿನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.